ಈಗ ಈ ಘಟನೆ ನಡೆದಿರೋದು ಅಂತೇಳಿ ಸರ್, ನಿಮಗೆ ಯಾವ ಕಾರಣಕ್ಕಾಗಿದೆ ಅಂತ ಹೇಳಿ ನಿಮ್ಗೆ ಏನು ಅನ್ಸುತ್ತೆ? ನಮಗೆ ಐಡಿಯಾ ಇಲ್ಲ ಸರ್. ಯಾಕೆಂದರೆ ಇವಾಗ 9 ಮಂತ್ಸ್ ಆಲ್ಮೋಸ್ಟ್ 9 ಮಂತ್ಸ್ ಆಗಿದೆ. ನಾನು ಅವ್ರು ಟ್ರ್ಯಾಕಿಂಗ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇದ್ದಾರೆ ಏನಂತ ನಾವೇನೋ ಮಾಡ್ತಾ ಇಲ್ಲ ಸರ್. ನಿಮ್ಮದು ಮಹಾಲಕ್ಷ್ಮಿ ಅವರ ಮದುವೆ ಹೇಗಾಯಿತು ಅಂತ ಹೇಳಿ, ಅಂದರೆ ಲವ್ ಮ್ಯಾರೇಜ್ ಅಥವಾ ಅರೇಂಜ್? ಎಷ್ಟು ವರ್ಷ ಆಯಿತು? 6 years ಆಗಿದೆ. ಅರೇಂಜ್ ಮ್ಯಾರೇಜ್. ಇಬ್ರು ಜೊತೆಲೇ ಇದ್ರಾ ಅಥವಾ ಏನಕ್ಕೆ 9 ತಿಂಗಳಿಂದ ಅವ್ರು ಸಪ್ರೇಟ್ ಆಗಿದ್ದು? ಕಾರಣ ಏನು? ಕಾರಣ ಅವ್ರಿಗೆ ಗೊತ್ತು ಸರ್, ಅವರಿಲ್ಲ. ಅಲ್ಲ, 9 ತಿಂಗಳಿಂದ ಏನಕ್ಕೆ ಸಪ್ರೇಟ್ ಆದ್ರಿ? ಸಪ್ರೇಟ್ ಆಗಕ್ಕೆ ಏನು ಕಾರಣ ಆಗಿತ್ತು? ಅವ್ರಿಗೆ ಫ್ರಸ್ಟ್ರೇಷನ್ ಆಗಿದೆ ಒಂದು ಸತಿ ಹೇಳಿರೋದು. ಏನು ವಿಚಾರಕ್ಕೆ ಫ್ರಸ್ಟ್ರೇಷನ್? ಅದು ಪರ್ಸನಲ್ ಸರ್, ಅವ್ರದ್ದು ನಾವು ಹೇಳೋಕ್ಕಾಗಲ್ಲ. ಈಗ ಅಶ್ರಫ್ ಅಂತ ಹೇಳಿದ್ರಿ, ಆತ ಯಾರು, ಏನು ಕೆಲಸ ಮಾಡ್ತಾ ಇದ್ದ? ಅವರು ಕಟಿಂಗ್ ಶಾಪಲ್ಲಿ ಕೆಲಸ ಮಾಡ್ತಿರೋದು ಅಲ್ಲಿ ನೆಲಮಂಗಲದಲ್ಲಿ. ಇವಾಗ ಇಲ್ಲ, ಲಾಸ್ಟ್ ಇಯರ್. ಅವ್ರ ವಿಚಾರ ಏನಕ್ಕೆ ಮಹಾಲಕ್ಷ್ಮಿ ಜೊತೆ ನಿಮಗೆ ಜಗಳ ತಂದಿಡ್ತು ಅಂತ ಹೇಳಿ, ಏನು ಕಾರಣ? ಅವರೇನೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಸತಿ ಕಂಪ್ಲೇಂಟ್ ಕೊಟ್ಟಿರೋದು ಶಶಿಧರ್ಪುರಂ ಸ್ಟೇಷನಲ್ಲಿ. ಯಾರು, ನೀವೇ ಕೊಟ್ಟಿದ್ದು? ನಾವಲ್ಲ, ವೈಫ್. ಓಕೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ರು? ಏನು ವಿಚಾರ ಇತ್ತು ಅದರಲ್ಲಿ? ಏನೋ ಬ್ಲ್ಯಾಕ್ ಮೇಲ್ ಅಂತ ಅಷ್ಟೇ, ಜಾಸ್ತಿ ನನಗೆ ಗೊತ್ತಿಲ್ಲ. ಈಗ ಈ ಕೇಸಲ್ಲಿ ಸರ್ ಯಾರು ಸಸ್ಪೆಕ್ಟ್ ಇದ್ದಾರೆ ಅಂತೇಳಿ, ಯಾರ ಮೇಲೆ ಅನುಮಾನ ಇದೆ ಈ ಥರ ಮಾಡಿದ್ದಾರೆ? ನಮಗೆ ಇವಾಗ ಗೊತ್ತಿಲ್ಲ ಸರ್, ಐಡಿಯಾ ಇಲ್ಲ. ಯಾಕೆಂದರೆ 9-10 ಮಂತ್ಸಲ್ಲಿ ಏನೋ ಚೇಂಜಸ್ ಆಗಿರುತ್ತೆ, ಗೊತ್ತಿಲ್ಲ. ಅಶ್ರಫ್ ಅವ್ರಿಗೂ ಮತ್ತು ಮಹಾಲಕ್ಷ್ಮಿ ಅವರ ನಡುವಿನ ಸಂಬಂಧ ಯಾವ ರೀತಿ ಇತ್ತು ಅಂತ ಹೇಳಿ ಸರ್? ಗೊತ್ತಿಲ್ಲ ಸರ್ ನನಗೆ, ಅದು ಗೊತ್ತಿಲ್ಲ. ಈಗ ಈ ಘಟನೆ ಸಂಬಂಧ ಪೊಲೀಸರನ್ನು ಕೂಡ ನೀವು ಸಂಪರ್ಕಿಸಿದ್ದೀರಾ? ಪೊಲೀಸರು ಕೂಡ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತಲೂ ಕೂಡ ಕೇಳಿದ್ದಾರೆ. ಯಾರ್ಯಾರು ಅಂತ ಏನಾದ್ರು ಹೇಳಿದ್ದೀರಾ? ಏನು ಅದು ಸ್ಟೇಷನಲ್ಲಿ ಕರೀತಾ ಇದ್ದಾರೆ ಸರ್, ಬಟ್ ನನಗೆ ಇನ್ನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅವರು ಮಾಡಿದ್ದಾರೆ ಅಂತ. ಸ್ಟೇಷನಲ್ಲಿ ಕರೀತಾ ಇದ್ದಾರೆ. ಈಗ ಈ ಘಟನೆ ನಡೆದಿರೋದು ಅಂತೇಳಿ ಸರ್, ನಿಮಗೆ ಯಾವ ಕಾರಣಕ್ಕಾಗಿದೆ ಅಂತ ಹೇಳಿ ನಿಮ್ಗೆ ಏನು ಅನ್ಸುತ್ತೆ? ನಮಗೆ ಐಡಿಯಾ ಇಲ್ಲ ಸರ್. ಯಾಕೆಂದರೆ ಇವಾಗ 9 ಮಂತ್ಸ್ ಆಲ್ಮೋಸ್ಟ್ 9 ಮಂತ್ಸ್ ಆಗಿದೆ. ನಾನು ಅವ್ರು ಟ್ರ್ಯಾಕಿಂಗ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇದ್ದಾರೆ ಏನಂತ ನಾವೇನೋ ಮಾಡ್ತಾ ಇಲ್ಲ ಸರ್. ನಿಮ್ಮದು ಮಹಾಲಕ್ಷ್ಮಿ ಅವರ ಮದುವೆ ಹೇಗಾಯಿತು ಅಂತ ಹೇಳಿ, ಅಂದರೆ ಲವ್ ಮ್ಯಾರೇಜ್ ಅಥವಾ ಅರೇಂಜ್? ಎಷ್ಟು ವರ್ಷ ಆಯಿತು? 6 years ಆಗಿದೆ. ಅರೇಂಜ್ ಮ್ಯಾರೇಜ್. ಇಬ್ರು ಜೊತೆಲೇ ಇದ್ರಾ ಅಥವಾ ಏನಕ್ಕೆ 9 ತಿಂಗಳಿಂದ ಅವ್ರು ಸಪ್ರೇಟ್ ಆಗಿದ್ದು? ಕಾರಣ ಏನು? ಕಾರಣ ಅವ್ರಿಗೆ ಗೊತ್ತು ಸರ್, ಅವರಿಲ್ಲ. ಅಲ್ಲ, 9 ತಿಂಗಳಿಂದ ಏನಕ್ಕೆ ಸಪ್ರೇಟ್ ಆದ್ರಿ? ಸಪ್ರೇಟ್ ಆಗಕ್ಕೆ ಏನು ಕಾರಣ ಆಗಿತ್ತು? ಅವ್ರಿಗೆ ಫ್ರಸ್ಟ್ರೇಷನ್ ಆಗಿದೆ ಒಂದು ಸತಿ ಹೇಳಿರೋದು. ಏನು ವಿಚಾರಕ್ಕೆ ಫ್ರಸ್ಟ್ರೇಷನ್? ಅದು ಪರ್ಸನಲ್ ಸರ್, ಅವ್ರದ್ದು ನಾವು ಹೇಳೋಕ್ಕಾಗಲ್ಲ. ಈಗ ಅಶ್ರಫ್ ಅಂತ ಹೇಳಿದ್ರಿ, ಆತ ಯಾರು, ಏನು ಕೆಲಸ ಮಾಡ್ತಾ ಇದ್ದ? ಅವರು ಕಟಿಂಗ್ ಶಾಪಲ್ಲಿ ಕೆಲಸ ಮಾಡ್ತಿರೋದು ಅಲ್ಲಿ ನೆಲಮಂಗಲದಲ್ಲಿ. ಇವಾಗ ಇಲ್ಲ, ಲಾಸ್ಟ್ ಇಯರ್. ಅವ್ರ ವಿಚಾರ ಏನಕ್ಕೆ ಮಹಾಲಕ್ಷ್ಮಿ ಜೊತೆ ನಿಮಗೆ ಜಗಳ ತಂದಿಡ್ತು ಅಂತ ಹೇಳಿ, ಏನು ಕಾರಣ? ಅವರೇನೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಸತಿ ಕಂಪ್ಲೇಂಟ್ ಕೊಟ್ಟಿರೋದು ಶಶಿಧರ್ಪುರಂ ಸ್ಟೇಷನಲ್ಲಿ. ಯಾರು, ನೀವೇ ಕೊಟ್ಟಿದ್ದು? ನಾವಲ್ಲ, ವೈಫ್. ಓಕೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ರು? ಏನು ವಿಚಾರ ಇತ್ತು ಅದರಲ್ಲಿ? ಏನೋ ಬ್ಲ್ಯಾಕ್ ಮೇಲ್ ಅಂತ ಅಷ್ಟೇ, ಜಾಸ್ತಿ ನನಗೆ ಗೊತ್ತಿಲ್ಲ. ಈಗ ಈ ಕೇಸಲ್ಲಿ ಸರ್ ಯಾರು ಸಸ್ಪೆಕ್ಟ್ ಇದ್ದಾರೆ ಅಂತೇಳಿ, ಯಾರ ಮೇಲೆ ಅನುಮಾನ ಇದೆ ಈ ಥರ ಮಾಡಿದ್ದಾರೆ? ನಮಗೆ ಇವಾಗ ಗೊತ್ತಿಲ್ಲ ಸರ್, ಐಡಿಯಾ ಇಲ್ಲ. ಯಾಕೆಂದರೆ 9-10 ಮಂತ್ಸಲ್ಲಿ ಏನೋ ಚೇಂಜಸ್ ಆಗಿರುತ್ತೆ, ಗೊತ್ತಿಲ್ಲ. ಅಶ್ರಫ್ ಅವ್ರಿಗೂ ಮತ್ತು ಮಹಾಲಕ್ಷ್ಮಿ ಅವರ ನಡುವಿನ ಸಂಬಂಧ ಯಾವ ರೀತಿ ಇತ್ತು ಅಂತ ಹೇಳಿ ಸರ್? ಗೊತ್ತಿಲ್ಲ ಸರ್ ನನಗೆ, ಅದು ಗೊತ್ತಿಲ್ಲ. ಈಗ ಈ ಘಟನೆ ಸಂಬಂಧ ಪೊಲೀಸರನ್ನು ಕೂಡ ನೀವು ಸಂಪರ್ಕಿಸಿದ್ದೀರಾ? ಪೊಲೀಸರು ಕೂಡ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತಲೂ ಕೂಡ ಕೇಳಿದ್ದಾರೆ. ಯಾರ್ಯಾರು ಅಂತ ಏನಾದ್ರು ಹೇಳಿದ್ದೀರಾ? ಏನು? ಅದು ಸ್ಟೇಷನಲ್ಲಿ ಕರೀತಾ ಇದ್ದಾರೆ ಸರ್, ಬಟ್ ನನಗೆ ಇನ್ನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅವರು ಮಾಡಿದ್ದಾರೆ ಅಂತ. ಸ್ಟೇಷನಲ್ಲಿ ಕರೀತಾ ಇದ್ದಾರೆ.